ವೆಲ್ಕಮ್ ಬ್ಯಾಕ್. ಖಾಸಗಿ ಶಾಲೆಗಳ ಧನದಾಹಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಶುಲ್ಕದ ಹೆಸರಿನಲ್ಲಿ ಲಂಗು ಲಗಾಮಿಲ್ಲದೆ ಪೋಷಕರಿಂದ ರಾಜಾರೋಷವಾಗಿ ಸುಲಿಗೆಗೆ ಇಳಿದಿವೆ. ಇದೀಗ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆ ವಿರುದ್ಧ ಇಂತಹದ್ದೇ ಹೊಸದೊಂದು ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಖಾಸಗಿ ಶಾಲೆ ಧನದಾಹಕ್ಕೆ ಪೋಷಕರು ಕಂಗಾಲು. ವಿದ್ಯಾರ್ಥಿ ಟಿಸಿಗೂ ಸುರಿಬೇಕಂತೆ ದುಡ್ಡು. ಶಾಲೆಗಳು ಅಂದ್ರೆ ಒಂದ್ ಕಾಲದಲ್ಲಿ ಜ್ಞಾನ ದೇಗುಲಗಳು ಅನ್ನೋ ಮಾತಿದ್ದು ಶಿಕ್ಷಣವನ್ನ ಸೇವಾ ವಲಯಕ್ಕೆ ಸೇರಿಸಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಲಾಗಿತ್ತು. ಆದ್ರೆ ಇದೀಗ ಖಾಸಗಿ ಶಾಲೆಗಳು ಎಜುಕೇಶನ್ ಅನ್ನೋದನ್ನ ದುಡ್ಡು ಮಾಡೋ ಅಡ್ಡೆಯನ್ನ ಮಾಡಿಕೊಂಡಿದ್ದು ಬಹಿರಂಗವಾಗಿಯೇ ಪೋಷಕರ ಬಳಿ ಸುಲಿಗೆಗೆ ಇಳಿದಿವೆ. ದುಪ್ಪಟ್ಟು ಶುಲ್ಕ, ಫೀಸ್ ಟಾರ್ಚರ್ ಅನ್ನೋ ಆರೋಪಗಳು ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಸರ್ವೇ ಸಾಮಾನ್ಯ ಎಂಬಂತಾಗಿದೆ. ಆದ್ರೆ ಈ ನಡುವೆ ಜೆಪಿ ನಗರದಲ್ಲಿರುವಂತಹ ಆಕ್ಸ್ಫರ್ಡ್ ಸೀನಿಯರ್ ಸೆಕೆಂಡರಿ ಶಾಲೆಯ ವಿರುದ್ಧ ಹೊಸ ಸ್ವರೂಪದ ಆರೋಪವೊಂದು ಕೇಳಿಬಂದಿದೆ. ಅದೇನಪ್ಪಾ ಅಂದ್ರೆ ಶಾಲೆ ಬದಲಾವಣೆಗೆ ಟಿಸಿ ಕೇಳಿದ್ದಕ್ಕೆ ಅದಕ್ಕೂ ಹಣ ವಸೂಲಿ ಮಾಡಿದ್ರಂತೆ. ಆಕ್ಸ್ಫರ್ಡ್ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ 4ನೇ ತರಗತಿ ಓದ್ತಿದ್ದ ವಿದ್ಯಾರ್ಥಿನಿ ಶಾಲೆಯಲ್ಲಿ ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ಪೋಷಕರಿಗೆ ದೂರು ನೀಡಿದ್ದಾಳೆ. 4ನೇ ತರಗತಿ ರಿಸಲ್ಟ್ ಬಂದಾಗ ಫಲಿತಾಂಶ ನಿರೀಕ್ಷೆಯಂತೆ ಬಂದಿಲ್ಲ. ಹೀಗಾಗಿ ಶಾಲೆ ಬದಲಾವಣೆಗೆ ಪೋಷಕರು ಮುಂದಾಗಿ ಆಕ್ಸ್ಫರ್ಡ್ ಸೀನಿಯರ್ ಸೆಕೆಂಡರಿ ಶಾಲೆಯ ಬಳಿ ಹೋಗಿ ಮಗಳ ಟಿಸಿಯನ್ನ ಕೇಳಿದ್ದಾರೆ. ಆದ್ರೆ ಟಿಸಿ ಕೊಡಬೇಕು ಅಂದ್ರೆ ಮುಂದಿನ ವರ್ಷದ ಶುಲ್ಕ ಪಾವತಿಸಲು ಶಾಲೆಯ ಆಡಳಿತ ಮಂಡಳಿ ಬೇಡಿಕೆ ಇಟ್ಟಿದೆಯಂತೆ. ಶಾಲೆಯ ಪ್ರಾಂಶುಪಾಲರ ಬಳಿ ಯಾಕೆ ಫೀಸ್ ಕಟ್ಟಬೇಕು ಅಂತ ಪೋಷಕರು ಪ್ರಶ್ನೆ ಮಾಡಿದ್ದಾರೆ. ಮಾರ್ಚ್ 31ರೊಳಗೆ ಟಿಸಿಗೆ ಅರ್ಜಿ ಸಲ್ಲಿಸಿದ್ರೆ ಶುಲ್ಕವಿಲ್ಲ ಅಂತ ರೂಲ್ಸ್ ಇದೆ ಅಂತ ಶಾಲಾ ಆಡಳಿತ ಮಂಡಳಿ ವಾದ ಮಾಡಿದೆ. ಕೊನೆಗೆ 22,500 ರೂಪಾಯಿ ಶುಲ್ಕ ಪಾವತಿ ಮಾಡಿದ ಮೇಲೆಗೆ ಶಾಲೆಯ ಪ್ರಾಂಶುಪಾಲರು ಟಿಸಿ ಕೊಟ್ಟಿದ್ದರಂತೆ. ನಾವು ಮಿಡಿಲ್ ಕ್ಲಾಸ್ ಫ್ಯಾಮ್ಲಿನಲ್ಲೇ ಬಂದಿದ್ದೀವಿ. ನಾವು ಕೆಲಸಕ್ಕೆ ಹೋಗ್ತಾನೆ ನನ್ನ ಫ್ಯಾಮ್ಲಿ ಸಾಗಬೇಕು, ಯಾರಿಗೂ ದುಡ್ಡು ಸುಮ್ಮನೆ ಬರಲ್ಲ. 22,500 ಅಂದರೆ ಬೇರೆ ಸ್ಕೂಲ್ನಲ್ಲಿ ನನಗೆ ಹಾಫ್ ಇಯರ್ ಫೀಸ್ ಆಗುತ್ತೆ. ಈಗ ಎಲ್ಲ ಸುಮಾರು ಜನ ಪೇರೆಂಟ್ಸು ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ನಾವು ಕಟ್ತೀವಿ, ಬಟ್ ಇರೋ ತಕ್ಕ ಕಟ್ತೀವಿ. 5th ಕ್ಲಾಸ್ ಫುಲ್ ಫೀಸ್ ಪೇ ಮಾಡಿದ್ದೀವಿ. ನಮ್ಮ ಫಸ್ಟ್ ಇನ್ಸ್ಟಾಲ್ಮೆಂಟ್ನಲ್ಲಿ ಫುಲ್ ಕ್ಲಿಯರ್ ಮಾಡಿದ್ದೀವಿ 1,20,000. ಈಗ ಅಡ್ಮಿಷನ್ಸು ಸ್ಟಾಪೇ ಆಗಿಲ್ಲ. ಹೊಸ ವರ್ಷ ನೆಕ್ಸ್ಟ್ ಇಯರ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿಲ್ಲ. ಆನಾದ್ರೂ ಫುಲ್ ಫೀಸ್, ಟರ್ಮ್ ಫೀಸ್ ಅಂತೆ, ಟ್ಯೂಷನ್ ಫೀಸ್ ಅಂತೆ, ಆಕ್ಟಿವಿಟಿ ಫೀಸ್ ಅಂತೆ. ಆಕ್ಟಿವಿಟೀಸ್ ಮಾಡೋಕ್ಕೆ ನಮ್ಮ ಮಗಳು ಹೋಗಬೇಕಲ್ಲ ಸ್ಕೂಲ್ಗೆ. ವಿದ್ಯಾರ್ಥಿನಿ ತಂದೆ ಭುಜಂಗರಾವ್ ಹಾಗೂ ತಾಯಿ ಡಾಕ್ಟರ್ ಪ್ರೀತಿ ಇಬ್ಬರು ಕೂಡ ಪ್ರಾಧ್ಯಾಪಕರು. ಆದ್ರೆ ಶಾಲೆಯಿಂದ ಈ ರೀತಿಯ ಸುಲಿಗೆ ಯಾಕೆ ಅಂತ ಆಕ್ರೋಶಗೊಂಡಿದ್ದಾರೆ. ಆ ಶಾಲೆಯಲ್ಲಿ ಓದಿಲ್ಲ ಅಂದ್ರೂ ಯಾಕಿಷ್ಟು ಹಣ ಪಾವತಿಸಬೇಕು ಅಂತ ಪ್ರಶ್ನಿಸಿದ್ದಾರೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.